ನೇತ್ರ ಅವ್ರು ಇದ್ದಾರೇನೋ ಕರಿಯೋ ನೋಡೋಣ. ಸರಿ ಸರ್, ಆಯಿತು ಕರಿತೀನಿ. ಅಲ್ಲ ಸರ್, ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ? ಬೆಳಗ್ಗೆನೆ ಬಂದು ಆರ್ಡ್ರ್ ಕೊಟ್ಟು ಹೋಗಿದ್ವಲ್ಲ ನಾವು. ಹಾಂ, ಯಾಕೆ ಅಂತ ಆಮೇಲೆ ಗೊತ್ತಾಗುತ್ತೆ, ಮೊದಲು ಕರಿ ಹೇಳ್ತೀನಿ. ನಿನಗೆ ನನ್ನ ಯೋಚನೆ ಏನು, ನನ್ನ ಡಿಸಿಷನ್ ಏನು, ನಾನು ಯಾಕೆ ಬಂದಿದ್ದೀನಿ ಅನ್ನೋದು ನಿನಗೆಲ್ಲ ಅರ್ಥ ಆಗಲ್ಲ. ನಿನ್ಗೆ ಅರ್ಥ ಆಗಬೇಕು ಅಂದರೆ ಇನ್ನೂ ಟೈಮ್ ಹೋಗುತ್ತೆ. ಮೊದಲು ನಾನು ಹೇಳಿದ ಕೆಲಸ ಮಾಡು. ಓಕೆ ಸರ್. ನೇತ್ರ ಅವರೇ, ನೇತ್ರ ಅವರೇ. ಓ, ಏನು ಸರ್, ಏನು ಬಂದಿದ್ದು? ನೇತ್ರ ಅವರು ಇಲ್ವೇನಮ್ಮ? ಅದೇ ಸರ್, ನಿಮ್ಮ ಉಪ್ಪಿನಕಾಯಿ ಏನೋ ಕೊಟ್ಟಿದ್ರಂತಲ್ಲ ಆರ್ಡ್ರನ್ನ, ಉಪ್ಪಿನಕಾಯಿ ಮಾಡಬೇಕು ಅಂತ ಮಾವಿನಕಾಯಿ ಎಲ್ಲ ತಂದು ಟ್ಯಾಕ್ಟ್ರಿಗೆ ಹಾಕೊಂಬಂದು ಎಲ್ಲ ಶೆಡ್ ಒಳಗಡೆ ಹಾಕೊಬೇಕು ಅಂತ ಹೇಳಿ ಹೋಗಿದ್ದಾರೆ ಸರ್. ಅಲ್ಲೇ ಶೆಡ್ ಹತ್ರನೇ ಇರಬೇಕು ನೇತ್ರನು ಗೌರಿ ಇಬ್ರು. ಯಾಕೆ ಸರ್ ಮತ್ತೆ ಬಂದ್ರಿ? ಏನೂ ಇಲ್ಲಮ್ಮ, ಸ್ವಲ್ಪ ಅವ್ರ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಅಲ್ಲೇ ಇದ್ದಾರೆ ಅವರು, ನೇತ್ರ ಗೌರಿ ಇಬ್ರು. ಹೌದು ಸರ್, ಅಲ್ಲೇ ಇದ್ದಾರೆ. ಅಲ್ಲೇ ಹೋಗಿ ಮಾತಾಡ್ಸಿ. ಅಲ್ಲೇ ಇದ್ದಾರೆ. ಸರಿ ಅಮ್ಮ, ಆಯಿತು, ಓಕೆ, ನಾವು ಅಲ್ಲಿಗೆ ಹೋಗ್ತೀವಿ. ಯಾಕೆ ಬಂದ ಮತ್ತೆ? ಬಂದು ಹೇಳೋಗಿದ್ದ, ಅದಕ್ಕೆ ಎಲ್ಲ ಉಪ್ಪಿನಕಾಯಿ ತರಬೇಕು ಅಂತ, ನಮ್ಮ ಮಾವಿನಕಾಯಿ ಎಲ್ಲ ತರಬೇಕು ಅಂತ ಹೋದ್ಲು ಟ್ಯಾಕ್ಟ್ರಿ ತಗೊಂಡು. ಈಗೇನಾದ್ರೂ ಬೇಡ ಅಂತ ಹೇಳಕ್ಕೆ ಬಂದೇವ್ರ? ಏನೋಪ್ಪ, ನಮ್ಮ ನೇತ್ರಂದು ಏನು ಅಂತ ಹೇಳೋಕ್ಕಾಗಲ್ಲ. ನೋಡೋಣ. ಗಿರೀಶ ಹೆಂಗೋ ತಗೊಂಬಂದು ಹಾಕಿದ್ದಾನೆ ಮಾವಿನಕಾಯಿನ, ಇದ್ರಾಗೆ ಉಪ್ಪಿನಕಾಯಿ ಮಾಡೋದೇ ಇರೋದು. ಈಗ ನೀರು ತಗೊಂಬರ್ಬೇಕು. ಟ್ಯಾಕ್ಟ್ರಿಲೇನೆ ಒಂದೆರಡು ಡ್ರಮ್ಮ ನೀರು ಥರ ಕಳಿಸಿದ್ದೀವಿ. ನೀರು ತಗೊಂಬರ್ಲಿ ನೋಡೋಣ. ಈಗ ಒಂದು ನಲ್ಲಿ ಹಾಕಿಸ್ಕೋಬೇಕಪ್ಪ ಮೊದಲು. ಈಗ ಜಾಸ್ತಿ ಜಾಸ್ತಿ ಆರ್ಡ್ರ್ ಸಿಗ್ತೈತಲ್ವ ನಮಗೆ, ನೀರು ಜಾಸ್ತಿ ಬೇಕಾಗ್ತವೆ. ಹಿಂಗೆಲ್ಲನ ಟ್ಯಾಂಕರ್ನಾಗೆ ತರ್ಸೋಕ್ಕಾಗಲ್ಲ. ಇಲ್ಲ ಒಂದು ಟ್ಯಾಂಕರ್ ಆದ್ರೂ ತಗೊಂಬರ್ರಿ, ನೀರಿನ ಟ್ಯಾಂಕರ್ ಟ್ಯಾಕ್ಟ್ರಿಗೆ ಹೊಡಿಬೋದು ಅಂತ ನೇತ್ರನ್ಗೆ ಹೇಳ್ಬೇಕು. ಹೆಂಗೋ ಟ್ಯಾಕ್ಟ್ರಿ ಐತಲ್ವ, ಒಂದು ನೀರಿನ ಟ್ಯಾಂಕರ್ ತಗೊಂಬಂದ್ರೆ ಸರಿ ಆಗುತ್ತೆ ನಮಗೆ. ಸರ್ ಬನ್ನಿ ಸರ್. ಏನು ಸರ್ ಮತ್ತೆ ಬಂದ್ರಿ? ನಾವು ಅದೇ ಉಪ್ಪಿನಕಾಯಿ ಆರ್ಡರ್ ಕೊಟ್ಟು ಹೋಗಿದ್ರಲ್ವಾ, ಎಲ್ಲ ಮಾವಿನಕಾಯಿ ಎಲ್ಲ ತಗೊಂಬಂದು ಲೋಡ್ ಮಾಡ್ಕೊಂಡಿದ್ವಿ ಶೆಡ್ಡಲ್ಲಿ. ಅವನ್ನೆಲ್ಲ ತೊಳೆದ್ಬಿಟ್ಟು ಅಚ್ಚುಕಟ್ಟಾಗೆ ಇವತ್ತಿಂದಾನೇ ಕೆಲಸ ಶುರು ಮಾಡೋಣ ಅಂತ ಶುರು ಮಾಡಿಬಿಟ್ಟಿದ್ದೀವಿ ಸರ್. ನೇತ್ರನೂ ಒಳಗಡೆ ಇದ್ದಾಳೆ. ಬರೀ ಒಳಕ್ಕೆ. ಏನೂ ಇಲ್ಲ, ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು, ಏನೋ ಹೇಳಬೇಕಾಗಿತ್ತು, ಅದಕ್ಕೆ ವಾಪಸ್ ಬಂದ್ವಿ. ಸೂಜಿ ಅವ್ರು ಇದ್ದಾರಲ್ಲ, ಅವ್ರನ್ನ ಹೋಗಿ ವಿಚಾರಿಸೋಣ ಅಂತ ಹೋಗಿದ್ವಿ. ನೇತ್ರ ಅವ್ರು ಹೇಳಿದ್ರು ಅಂತನ. ಆದರೆ ಅವರು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲಮ್ಮ. ಅದಕ್ಕೆ ಅದನ್ನ ಹೇಳೋಗೋಣ ಅಂತ ಬಂದೆ. ಹೌದಾ? ಅವಳು ಅಂತವಳೆ ಸರ್, ಬರೀ ಒಳಕ್ಕೆ. ನೇತ್ರನ ಒಳಗಿದ್ದಾಳೆ, ಮಾತಾಡೋಣ. ಸರಿ ಆಯ್ತಮ್ಮ, ನಡೀರಿ. ಅದೇ ಉಪ್ಪಿನಕಾಯಿ ಮಾಡೋಕ್ಕೆಲ್ಲ ಮಾವಿನಕಾಯಿ ಎಲ್ಲ ತಂದುಬಿಟ್ಟಿದ್ದೀರಾ? ಹೌದು ಸರ್, ಈಗ ಟ್ಯಾಕ್ಟ್ರಿ ಐತೆ ನಮ್ಮ ನೇತ್ರದ್ದೇನೆ, ಆ ಟ್ಯಾಕ್ಟ್ರಿಗೆ ಹಾಕೊಂಬಂದ್ವಿ. ಇಲ್ಲೇ ನಮ್ಮದು ಮಾವಿನ ಗಿಡಗಳಿದ್ದಾವೆ ತೋಟ, ಅವ್ರ ಹತ್ರನೇ ಎಲ್ಲ ಒಂದು ರೇಟ್ ಮಾತಾಡಿ ತಗೊಂಬಂದಿದ್ದೀವಿ ಸರ್. ಚೆನ್ನಾಗಿದೆ, ಚೆನ್ನಾಗಿ ಬಲ್ತಿದೆ ಮಾವಿನಕಾಯಿ. ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಸರ್ ನಾವು ಮಾಡೋದು. ಅದಕ್ಕೆ ಮೊದಲು ಇದನ್ನೇ ಮಾಡಿ ಕಳಿಸ್ತೀವಿ. ಒಂದ್ಸಲ ತಗೊಂಡೋಗಿ ನೋಡಿ, ಅವಾಗ ಎಷ್ಟು ಡಿಮ್ಯಾಂಡ್ ಬರುತ್ತೆ ನಿಮ್ಮ ಫ್ಯಾಕ್ಟ್ರಿಗೂ ಈ ಉಪ್ಪಿನಕಾಯಿಗೂ ಅಂತಾನೆ. ನಮಗೂ ಅದೇ ಅಮ್ಮ ಬೇಕಾಗಿರೋದು. ನಮ್ಮ ಫ್ಯಾಕ್ಟ್ರಿ ಇವಾಗ ಡಲ್ ಹೊಡಿತಾ ಐತೆ, ಡಿಮ್ಯಾಂಡ್ ಇಲ್ಲದೆ. ಹಾಗಾಗಿ ನಾವು ಇಲ್ಲಿಗೆ ಬರಬೇಕಾಯ್ತು. ಸರಿ ಇರಿ ಸರ್, ನೇತ್ರನ್ ಕರಿತೀನಿ. ನೇತ್ರ, ನೇತ್ರ ಬಾರಿ ಇಲ್ಲಿ, ಸರ್ ಬಂದಿದ್ದಾರೆ. ರಾಜೀವ್ ಸರ್ ಬಂದಿದ್ದಾರೆ. ಮತ್ತೆ ಯಾಕೋ ಏನೋ ಮಾತಾಡಬೇಕು ಅಂತಾನೆ ಆ ಸೂಜಿ ತಕ್ಕೆ ಹೋಗಿದ್ರಂತೆ. ಅವಳೇನೋ ಸರಿಯಾಗಿ ಯಾತೋ ಏನೋ ಹೇಳಲಿಲ್ವಂತೆ, ಒಪ್ಕೊಂಬ್ಲಿಲ್ವಂತೆ. ಹೌದಾ ಸರ್, ಹೋಗಿದ್ರಾ? ಭೇಟಿ ಮಾಡಿದ್ರಾ ಸೂಜಿನ? ಏನ್ ಕೇಳಿದ್ರಿ ನೀವು? ಅವಳೇನು ಹೇಳಿದ್ಲು? ಒಪ್ಕೊಂಬ್ಲಿಲ್ವಾ ನಿಮ್ಮ ಡೀಲ್ಗೆ? ಮಾಡಿದೆ ಅಮ್ಮ, ಆದರೆ ಅವ್ರಿಗೆ ಬುದ್ಧಿನೇ ಇಲ್ಲ ಅನ್ಸುತ್ತೆ. ಅವ್ರ ಮನೆಯವ್ರಿಗೆ ಯಾರಿಗೂ ಬುದ್ಧಿನೇ ಇಲ್ಲ, ಅವ್ರೊಬ್ರಿಗಲ್ಲ. ಯಾಕೆ ಸರ್, ಏನಾಯ್ತು? ನೀವು ಜಾಸ್ತಿ ದುಡ್ಡು ಕೊಡ್ತೀನಿ ಅಂದ್ರೂ ಅವರು ನಿಮಗೆ ನಿಮ್ಮ ಆರ್ಡರ್ನ ತಗೊಳಕ್ಕೆ ಒಪ್ಕೊಂಬ್ಲಿಲ್ವಾ? ಇಲ್ಲಮ್ಮ, ಒಪ್ಕೊಂಬ್ಲಿಲ್ಲ. ನಾವೆಷ್ಟು ಕನ್ವಿನ್ಸ್ ಮಾಡಿದ್ವಿ. ವ್ಯಾಪಾರದಲ್ಲಿ ಲಾಭ ಬರೋದು, ಒಂದು ಸ್ವಲ್ಪ ಲಾಭ ಬರೋದೇ ಯೋಚನೆ ಮಾಡಬೇಕೆ ಹೊರತು ಯಾವತ್ತೂ ನಿಯತ್ತು, ನಂಬಿಕೆ, ಅದು ಇದು ಅಂತ ಯೋಚನೆ ಮಾಡಬಾರ್ದಮ್ಮ. ನಮ್ಮ ಲಾಭ ನಾವು ನೋಡಬೇಕು. ಇನ್ನೊಬ್ರದ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ? ನಾನು ನಿಮಗೆ ಒಂದು ಬಾಕ್ಸಿಗೆ 50 ರೂಪಾಯಿ ಜಾಸ್ತಿ ಕೊಡ್ತೀನಿ, ಅವ್ರಿಗಿಂತನ ನಮ್ಮ ಆರ್ಡ್ರ್ ತಗೋ, ನಮಗೆ ಮಾಡಿಕೊಡು, ನಿಮ್ಗೆ ಎಷ್ಟು ಆರ್ಡ್ರ್ ಬೇಕು ಅಷ್ಟು ನಾನು ಕೊಡ್ತೀನಿ ಅಂತ ಹೇಳಿದೆ. ಆದರೆ ಅವರು ನಮ್ಗೆ ಅಷ್ಟು 1 ವರ್ಷದಿಂದ ಆರ್ಡರ್ ಕೊಡ್ತಾ ಇದ್ದಾರೆ, ನಮ್ಗೆ ಅಡ್ವಾನ್ಸ್ ದುಡ್ಡು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವ್ರ ನಂಬಿಕೆ ಉಳಿಸ್ಕೋಬೇಕು. ನಾವು ನೀವು ಹೇಳಿದ್ರು ಅಂತನ ಅವ್ರ ಹತ್ರ ಅವ್ರಿಗೆ ಮಾಡ್ಕೊಡೋ ಉಪ್ಪಿನಕಾಯಿ ಬಿಟ್ಟು ನಿಮಗೆ ಮಾಡ್ಕೊಡೋಕ್ಕಾಗಲ್ಲ ಸರ್ ಅಂತ ಹೇಳ್ಬಿಟ್ರು. ಹೌದಾ ಸರ್, ನಾನೆಲ್ಲೋ ಜಾಸ್ತಿ ದುಡ್ಡು ಕೊಡ್ತೀನಿ ಅಂದರೆ ಒಪ್ಕೋಬೋದು ಅಂತಾನ ಅಂದ್ಕೊಂಡಿದ್ದೆ. ಅವಳು ಒಪ್ಕೊಂಬ್ಲಿಲ್ವ? ಹಂಗಾದ್ರೆ ಅಡ್ವಾನ್ಸ್ ದುಡ್ಡು ಇಟ್ಕೊಂಡಿದ್ದಾಳಂತ ಅವ್ರ ಹತ್ರ? ಅಲ್ಲ ಸರ್, ಅಲ್ಲ ಅವಳೇನು ದಡ್ಡಿನ? ಜಾಸ್ತಿ ದುಡ್ಡು ಕೊಡ್ತೀನಿ ಅಂದಮೇಲೆ ಒಪ್ಕೋಬೇಕು ತಾನೇ? ಅಯ್ಯೋ, ನಾನು ಇಷ್ಟೊಂದು ದಡ್ಡಿ ಅಂತ ತಿಳ್ಕೊಂಡಿರಲಿಲ್ಲ ಬಿಡು. ಅವ್ರೊಬ್ಬರೇ ಅಲ್ಲಮ್ಮ, ಯಮ್ಮನ ಗಂಡ, ಅವ್ರ ಅತ್ತೆ ಎಲ್ಲರೂ ದಡ್ರೇನೆ. ಜಾಸ್ತಿ ದುಡ್ಡು ಕೊಡ್ತೀನಿ ಹೇಳ್ರಿ ನೀವಾದ್ರು ಅಂತಂದ್ರೂ ಇಲ್ಲ ಆಗಲ್ಲ. ನಾವು ಅವ್ರ ನಂಬಿಕೆ ಇಟ್ಟು ನಮಗೆ ಕೊಟ್ಟಿದ್ದಾರೆ ಆರ್ಡ್ರನ್ನ, ಅವ್ರಿಗೆ ಮಾಡ್ಕೊಡೋದು. ಅವ್ರು ಎಷ್ಟು ದಿನ ಆರ್ಡ್ರ್ ಕೊಡ್ತೀವಿ ಅಂತಾರೋ ಅಷ್ಟು ದಿನನೂ ನಾವು ಅವ್ರಿಗೆ ಉಪ್ಪಿನಕಾಯಿ ಮಾಡ್ಕೊಡೋದು. ಬೇರೆ ಯಾರು ತಗೋ ನಾವು ಒಪ್ಕೊಂಬಲ್ಲ ಅಂತ ಹೇಳ್ಬಿಟ್ರು. ಇನ್ನೇನು ಮಾಡೋದು ಅಂತ ನಾವೆಷ್ಟೋ ಕೇಳ್ಕೊಂಡ್ರು ಅವ್ರು ಒಪ್ಕೊಂಬ್ಲಿಲ್ಲ.
ಈಗ ನೀವೇ ನಮಗೆ ಕೈ ಹಿಡಿಬೇಕು. ನೀವು ಆ ಸೂಜಿಯವ್ರು ಮಾಡ್ಕೊಡ್ತಾರಲ್ಲ ದೇವಿ ಉಪ್ಪಿನಕಾಯಿ, ಅದಕ್ಕಿಂತ ಚೆನ್ನಾಗಿರಬೇಕು. ನಮ್ಮ ಉಪ್ಪಿನಕಾಯಿಗೆ ತುಂಬ ಡಿಮ್ಯಾಂಡ್ ಬರಬೇಕು. ಆವಾಗ ಆ ಸೂಜಿಯವ್ರಿಗೂ ಆರ್ಡ್ರ್ ಸಿಗಲ್ಲ, ಯಾರಿಗೂ ಆರ್ಡ್ರ್ ಸಿಗಲ್ಲ. ಆ ಉಪ್ಪಿನಕಾಯಿ ಫ್ಯಾಕ್ಟ್ರಿನ ಮುಚ್ಕೊಂಡು ಹೋಗ್ತಾರೆ. ಅವಾಗ ಆ ಸೂಜಿಯವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅವಾಗ ಇನ್ನೇನ್ ಮಾಡಕ್ಕಾಗುತ್ತೆ ಸರ್, ಕೊನೆಗೆ ನಿಮ್ ಕಾಲೇ ಹಿಡಿಬೇಕಾಗುತ್ತೆ. ಆರ್ಡರ್ ಕೊಡಿ ಸರ್ ಅಂತಾನ. ಅವಾಗ ನೀವು ಕೊಡಕ್ ಹೋಗ್ಬೇಡಿ. ಅದಕ್ಕೆ ನೀವು ಹೆಚ್ಚು ಹೆಚ್ಚು ಉಪ್ಪಿನಕಾಯಿ ಮಾಡಿಕೊಡ್ಬೇಕು. ನಿಮಗೆ ಕ್ವಾಲಿಟಿನೂ ಚೆನ್ನಾಗಿರಬೇಕು. ನಿಮಗೆ ಒಂದು ಬಾಕ್ಸಿಗೆ 50 ರೂಪಾಯಿ ಜಾಸ್ತಿ ಕೊಡ್ತೀನಮ್ಮ. ಆದಷ್ಟು ನೀವು ಕ್ವಾಲಿಟಿ ಚೆನ್ನಾಗಿರಬೇಕು, ಆ ಥರ ಕಳಿಸ್ಬೇಕು. ಇನ್ನೂ ಯಾರಾದರೂ ಉಪ್ಪಿನಕಾಯಿ ಮಾಡೋರಿದ್ರೆ ಕರೆಸ್ಕೊಳ್ಳಿ ಇಲ್ಲೇ. ಕೂಲಿ ಆಳುಗಳನ್ನ ಎಷ್ಟು ಬೇಕಂದ್ರೆ ಕರೆಸ್ಕೊಂಡು ಮಾಡಿಕೊಡಿ, ನಮಗೆ ಹೇಳ್ತೀನಿ. ಅವ್ರ ಫ್ಯಾಕ್ಟ್ರಿ ಮುಚ್ಚೋಗೋವರೆಗೂ ನಾವಿಬ್ಬರು ಹಿಂಗೆ ಇರಬೇಕು. ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹತ್ರ ಆರ್ಡರ್ ತಗೊಳಕ್ಕೆ ಹೋಗ್ಬಾರ್ದು. ಆಯ್ತು ಸರ್, ಸೂಜಿಗೆ ಅಂತ ಸ್ಥಿತಿ ಬೇಗ ಬರ್ಲಿ. ದುಡ್ಡು ಜಾಸ್ತಿ ಕೊಡ್ತೀನಿ ಅಂದ್ರೂ ಅವಳಿಗೆ ಕೊಬ್ಬು ನೋಡು. ನಿಮ್ಮ ಹತ್ರ ಒಪ್ಕೊಂಡಿಲ್ಲ. ಹೌದಮ್ಮ, ನನಗೂ ತುಂಬ ಸಿಟ್ಟು ಬಂತು. ಆದರೆ ಏನು ಮಾಡೋದು, ಯಾವುದೂ ನಮ್ಮ ಕೈಯಲ್ಲಿ ಇಲ್ವಲ್ಲ. ಹಂಗಾಗಿ ನಾವು ಸಿಟ್ಟು ತೋರಿಸ್ಕೊಳ್ಳಿಲ್ಲ. ಹೇಳಿದ್ವಿ ಯೋಚನೆ ಮಾಡಿ ಅಂತ ಹೇಳಿ ಬಂದ್ವಿ. ಯೋಚನೆ ಮಾಡೋದಿಲ್ಲ ಗೀಚನೆ ಮಾಡೋದು ಇಲ್ಲ ಅಂತ ಹೇಳ್ಬಿಟ್ರು. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಯಾರು ಯಾರ ಹತ್ರ ಬರ್ತಾರೆ ಅಂತನ ನೋಡೇ ಬಿಡೋಣ. ಆ ಸೂಜಿಯವರೇ ಬರಬೇಕು, ನನ್ನ ಹತ್ರ ಬರಬೇಕು, ಇಲ್ಲ ನಿಮ್ಮ ಹತ್ರ ಬರಬೇಕು. ಆರ್ಡರ್ ಕೊಡಿಸಿ ನಮಗೆ ಉಪ್ಪಿನಕಾಯಿ ಮಾಡೋಕ್ಕೆ ಅಂತನ. ಆ ಥರ ಮಾಡೋಣ ನಾವು ನೀವು ಸೇರಿಕೊಂಡು. ಹೌದು ಸರ್, ಆ ಸೂಜಿಗೆ ಸಿಕ್ತಿರೋ ಉಪ್ಪಿನಕಾಯಿ ಆರ್ಡರ್ ಕ್ಯಾನ್ಸಲ್ ಆಗಬೇಕು. ಅವ್ನು ಯಾವನ ಸಮೃದ್ಧಿ ಉಪ್ಪಿನಕಾಯಿಯನ್ನು ಮುಚ್ಕೊಂಡು ಹೋಗ್ಬೇಕು, ಲಾಸ್ ಎದ್ದೋಗ್ಬೇಕು. ಸಾಲ ಮಾಡಿ ಬಡ್ಡಿ ಕಟ್ಟಬೇಕು, ಹಂಗಾಗಬೇಕು. ನೀವೇನೇ ಆ ಉಪ್ಪಿನಕಾಯಿ ಫ್ಯಾಕ್ಟ್ರಿನ ಕೊಂಡ್ಕೊಳ್ಳೋ ಥರ ನೀವು ಶ್ರೀಮಂತರಾಗಬೇಕು ಸರ್. ಅದೇ ನಮ್ಮ ಆಸೆ. ನಿಮ್ಮಿಂದ ನಾವು ಒಂದಿಷ್ಟು ಮನೆಗಿನ ಕಟ್ಕೊಂಡು ನಾವು ಚೆನ್ನಾಗಾಗಬೇಕು. ಅದೇ ನಮ್ಮ ಆಸೆ ಕೂಡ. ಹಂಗಾದ್ರೆ ನಮಗಂತೂ ತುಂಬ ಸಂತೋಷ ಆಗುತ್ತೆ ಸರ್. ಆಯ್ತಮ್ಮ, ನಾನಿದ್ದೀನಿ ನಿಮ್ಮಿಬ್ಬರಿಗೂ ಬೆಂಬಲಕ್ಕೆ. ಆದರೆ ನೀವು ಉಪ್ಪಿನಕಾಯಿ ಮಾತ್ರ ಮಾಡೋದ್ರಲ್ಲಿ ಕ್ವಾಲಿಟಿ ಮಾತ್ರನ ಕಾಂಪ್ರಮೈಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗಿನ್ನ ಚೆನ್ನಾಗಿರಬೇಕು ಕ್ವಾಲಿಟಿ. ಆ ಥರ ಉಪ್ಪಿನಕಾಯಿ ಮಾಡಿ ಕಳಿಸಿದ್ರೆ ನಿಮ್ಮ ಆಸೆನೂ ನೆರವೇರುತ್ತೆ, ನನ್ನ ಆಸೆನೂ ನೆರವೇರುತ್ತೆ. ಅವರು ಆ ಉಪ್ಪಿನಕಾಯಿ ಸಮೃದ್ಧಿ ಉಪ್ಪಿನಕಾಯಿಯವರು ಅದಕ್ಕೆ ಮಾಡಿಕೊಡ್ತಾ ಇರೋ ನಿಮ್ಮ ಕಾಂಪಿಟೇಟರ್ ಆಗಿರ್ತಕ್ಕಂಥ ಸೂಜಿಯವರು ಇಬ್ಬರೂ ತಳ ಹತ್ತದಂತೂ ಖಂಡಿತ ಬರ್ತ್ಕೊಂಡ್ಬಿಡ್ರಿ ಇವತ್ತೇನೆ. ಹೌದಾ ಸರ್? ಅಯ್ಯೋ ಅಯ್ಯೋ ಅಯ್ಯೋ, ಈ ವಿಷಯ ಕೇಳೋದಕ್ಕೆ ಇಷ್ಟು ಖುಷಿ ಆಗ್ತಿದೆ. ಇನ್ನೇನಾದ್ರೂ ನೀವು ಹೇಳ್ದಂಗೆ ಆಗ್ಬಿಟ್ರೆ ನಮ್ಗಂತೂ ಕುಣಿದು ಕುಪ್ಪಳಿಸ್ಬಿಡ್ತೀವಿ ಸರ್, ನಾನು ಗೌರಿನೂ ಸೇರ್ಕೊಂಡು. ಆ ಥರ ಆಗ್ಲಿ ಅನ್ನೋದೇ ನಮ್ಮ ಆಸೆ ಕೂಡ. ಏನೋ ನಾವು ಸೂಜಿಗೂ ಒಳ್ಳೇದಾಗ್ಲಿ, ನಿಮ್ಗೂ ನಿಮ್ಮ ಹತ್ರ ಅವಳು ಆರ್ಡರ್ ತಗೊಂಡು ನಿಮ್ಗೆ ಮಾಡ್ಕೊಡ್ಲಿ, ಅವಳು ಉದ್ಧಾರ ಆಗ್ಲಿ ಅಂತ ಹೇಳಿ ಕಳ್ಸಿದ್ರೆ ನೋಡ್ದ ಎಷ್ಟು ದಿಮಾಕಿಂದನ ನಿಮ್ಮನ್ನೇನೆ ತಿರಸ್ಕಾರ ಮಾಡಿ ಕಳ್ಸಿದಾಳೆ. ಅವಳಿಗೆ ಆಗ್ಬೇಕು ಸರ್, ಹಂಗೆ ಆಗ್ಬೇಕು. ಮೆರಿತಾ ಇದ್ದಾಳೆ, ನಾನು ಉಪ್ಪಿನಕಾಯಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಅಷ್ಟು ಡಿಮ್ಯಾಂಡ್ ಇಷ್ಟು ಡಿಮ್ಯಾಂಡು ಅಂತ ಹೇಳಿ. ಇಬ್ರಿಗೂ ಸರಿಯಾಗಿ ಆಗ್ಬೇಕು ಸರ್. ಆಗುತ್ತಮ್ಮ, ಆಗುತ್ತೆ ಸದ್ಯದಲ್ಲೇನೆ. ನೋಡ್ತಾ ಇರಿ, ಇನ್ನೊಂದು 6 ತಿಂಗಳೊಳಗಡೆ ಆ ಉಪ್ಪಿನಕಾಯಿ ಮುಚ್ಕೊಂಡು ಹೋಗ್ತಾನೆ. ಆವಾಗ ಇವ್ರಿಗೆ ಆರ್ಡ್ರ್ ಯಾರು ಕೊಡ್ತಾರೆ? ಯಾರು ಗೊತ್ತಿಲ್ಲ ಅವ್ರಿಗೆ. ಹೌದು ಸರ್, ಆ ಸೂಜಿಗೆ ಏನ್ ಗೊತ್ತಿದೆ ಯಾವ ಫ್ಯಾಕ್ಟ್ರಿ ಅಂತ ಹುಡ್ಕೊಂಡು ಹೋಗ್ತಾಳೆ. ಬೆಂಗಳೂರಿಗೆ ಬಸ್ ಇಳಿದು ಎಲ್ಲಿಗೆ ಹೋಗ್ಬೇಕು ಎತ್ಲಾಗ ಹೋಗ್ಬೇಕು ಅಂತಾನು ಗೊತ್ತಾಗಲ್ಲ ಅವಳಿಗೆ. ಏನೋ ನಮ್ಮ ನೇತ್ರ ಒಂದಿಷ್ಟು ಓದ್ಕೊಂಡು ಡಿಗ್ರಿ ಪಗ್ರಿ ಓದ್ಕೊಂಡಿರೋದಕ್ಕೆ ಅವಳಿಗೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೆಂಗೋ ನಿಮ್ಮಿಂದನ ನಾವು ಉಪ್ಪಿನಕಾಯಿ ಆರ್ಡರ್ ತಗೊಂಡಿದೀವಿ. ಆದ್ರೆ ಆ ಸೂಜಿಗೂ ಆ ಕಾಂತನಿಗೂ ಏನ್ ಗೊತ್ತಾಗುತ್ತೆ? ಏನು ಗೊತ್ತಾಗಲ್ಲ. ಬುದ್ಧಿನೂ ಇಲ್ಲ ತಲೆಗೆ. ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೋಬೇಕು ಅನ್ನೋದು ಬುದ್ಧಿನೂ ಇಲ್ಲ ಅವ್ರಿಗೆ. ಅತ್ಲಾಗೆ ಹೆಂಗ್ ಆರ್ಡರ್ ತಗೊಳ್ಳೋದು ಅಂತಾನು ಗೊತ್ತಾಗಲ್ಲ ಅವ್ರಿಗೆ. ಅವಾಗ ಏನ್ ಮಾಡ್ತಾರೋ ಗೊತ್ತಾಗುತ್ತೆ. ಆಮೇಲೆ ಕೊನೆಗೆ ನಮ್ಮ ಕಾಲಿಗೆ ಬಂದು ಬೀಳ್ಬೇಕಾಗುತ್ತೆ. ನೇತ್ರನ ಹತ್ರ ಅತ್ತಿಗೆ ಗೌರಿ ಅಕ್ಕ ನಮಗೂ ಆರ್ಡರ್ ಕೊಡ್ಸ್ರಿ ಉಪ್ಪಿನಕಾಯಿ ಇದ, ನಾವು ಸಾಲ ಮಾಡ್ಕೊಂಡಿದೀವಿ ಹಂಗೆ ಹಿಂಗೆ ಅಂತ ಕಣ್ಣೀರ್ ಹಾಕ್ಬೇಕಾಗುತ್ತೆ ನಿಮ್ಮ ಹತ್ರ ನಮ್ಮ ಹತ್ರ ಬಂದು. ಸರಿ ಆಯ್ತಮ್ಮ, ನಾನು ಬರ್ತೀನಿ. ಈ ವಿಷಯನ ಹೇಳೋಗೋಣ ಅಂತಾನೆ ಮತ್ತೆ ಬಂದಿದ್ದು ಇಲ್ಲಿಗೆ. ಬೇಗ ಬೇಗ ಮಾಡಿ ಉಪ್ಪಿನಕಾಯಿನ. ಹೇಳಿದ್ದು ನೆನಪಲ್ಲಿ ಇಟ್ಕೊಳ್ಳಿ. ಸರಿ ಸರ್, ಆಯ್ತು, ಹೋಗಿ ಬನ್ನಿ. ಏನೇ ಗೌರಿ, ಬಯಸದೆ ಬಂದ ಭಾಗ್ಯ ಬಂದು ಬಿತ್ತಲ್ಲ. ಆ ಸೂಜಿ ತನ್ನ ಗುಂಡಿನ ತಾನೇ ತೋಡ್ಕೊಂತಾ ಇದ್ದಾಳೆ. ಇವ್ರು ಉಪ್ಪಿನಕಾಯಿ ಆರ್ಡರ್ನ ಬೇಡ ಅಂತ ಹೇಳಿ. ನಮಗೂ ಅದೇ ಅಲ್ವಾ ಬೇಕಾಗಿರೋದು. ಒಳ್ಳೇದಾಯ್ತು ಬಿಡು, ಇವ್ರ ಆರ್ಡರ್ನ ಬೇಡ ಅಂತ ಹೇಳಿ ಒಳ್ಳೆ ಕೆಲಸನೇ ಮಾಡ್ಯವಳೆ. ನಮಗಿನ್ನೂ ಅನುಕೂಲ ಆಯ್ತು. ನಾವೀಗ ಮೈ ಮರ್ಯಾದ ಬೇಡ. ಈ ಸರ್ ಹೇಳ್ದಂಗೆ ಅವ್ರನ್ನ ಮುಳುಗಿಸ್ಬೇಕು ಅಂದ್ರೆ ನಿಯತ್ತಾಗಿ ಕೆಲಸ ಮಾಡಬೇಕು. ಯಾವುದೇ ರಾಜಿ ಮಾಡ್ಕೊಂಬಂಗೆ ಕ್ವಾಲಿಟಿ ಕಳಿಸ್ಬೇಕು ಉಪ್ಪಿನಕಾಯಿನ. ಬಾ ಈಗಲೇ ಶುರು ಮಾಡೋಣ. ತೊಳೆದ್ಬಿಟ್ಟು ಹಚ್ಚಿಬಿಟ್ಟು ಉಪ್ಪಿನಕಾಯಿ ಮಾಡಿಬಿಡೋಣ. ನಾನು ಹೋಗಿ ದಂಡೆಲಿ ನೀರು ತಗೊಂಬರ್ತೀನಿ. ಸರಿ ಆಯ್ತು. ಅಪ್ಪ ದೇವರೇ, ಈಗಲಾದ್ರೆ ನಮ್ಮ ಮೇಲೆ ಕರುಣೆ ಬಂತಲ್ಲ. ಈಗಿರೋದು ಆ ಸೂಜಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.